ಹಾಯ್ ಸ್ನೇಹಿತರೆ, ನಾವು ಇವತ್ತು UPSC 1992 ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದೇವೆ. ಸ್ನೇಹಿತರೆ, UPSC 1992 ಪ್ರಶ್ನೆ ಪತ್ರಿಕೆಯಲ್ಲಿ ಭೂಗೋಳಶಾಸ್ತ್ರ ಬಂದಿರೋ ಪ್ರಶ್ನೆಗಳು ಚರ್ಚೆ ಮಾಡೋಣ. ಸ್ನೇಹಿತರೆ, ನಾವು 1979ರಿಂದ 2023ವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಬಿಡಿಸಿದ್ದೇವೆ. ಸ್ನೇಹಿತರೆ ಇನ್ನೊಂದು KPSC ಗ್ರೂಪ್ ಸಿ 2015ರಿಂದ 2024ವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆ ಬಿಡಿಸುತ್ತೇವೆ. ಕಮ್ಯುನಿಕೇಷನ್ ಪೇಪರ್, ಕಂಪ್ಯೂಟರ್, ಕನ್ನಡ, ಇಂಗ್ಲೀಷ್, ಗ್ರಾಮರ್ ಇವೆಲ್ಲ ಬೇರೆ ಬೇರೆ ವಿಡಿಯೋ ಮಾಡ್ತೀವಿ ಸ್ನೇಹಿತರೆ. ಆ್ಯಂಡ್ ಎಲ್ಲ 360 ಡಿಗ್ರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಮುಂದೆ ನಿಮಗೆ ಬರುವಂಥ PDO ಆಗಲಿ, ವಿಲೇಜ್ ಅಕೌಂಟೆಂಟ್ ಆಗಲಿ, JE ಎಕ್ಸಾಮ್ ಆಗಲಿ, KPSC ಗ್ರೂಪ್ ಸಿ ಎಕ್ಸಾಮ್ ಆಗಲಿ ನಿಮಗೆ ತುಂಬಾ ಉಪಯುಕ್ತ ಆಗುತ್ತವೆ ಸ್ನೇಹಿತರೆ. ಇಲ್ಲಿ ಮೊದಲ ಪ್ರಶ್ನೆ, ಸುಮಾರು 0 ಡಿಗ್ರಿ ಮತ್ತು 30 ಡಿಗ್ರಿ ಅಕ್ಷಾಂಶಗಳ ನಡುವೆ ಭೂಮಿಗಳ ಪಶ್ಚಿಮ ತೀರ ಪ್ರದೇಶಗಳಲ್ಲಿ ಮರುಭೂಮಿಗಳಿವೆ. ಕಾರಣ ಏನು? ಸ್ನೇಹಿತರೆ, ಅಲ್ಲಿ ಅವುಗಳ ಶಾಂತ ಕಟಿಬಂಧ ವಲಯದಲ್ಲಿದೆ, ಡೋಲ್ಡ್ರಮ್ ವಲಯದಲ್ಲಿದೆ. B, ಅವುಗಳ ಮೇಲೆ ಉಷ್ಣಾಂಶದ ಮಾರುತಗಳು ವರ್ಷದಂತೆ ಬೀಸುತ್ತವೆ. C, ಅವುಗಳು ಯಾವಾಗಲೂ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುತ್ತವೆ. D, ಅವುಗಳು ಪೂರ್ವ ತೀರದಲ್ಲಿ ಉಷ್ಣೋದಯ ಪ್ರವಾಹಗಳು ಹರಿಯುತ್ತವೆ. ಸ್ನೇಹಿತರಲ್ಲಿ B ಯಾವಂದರೆ ಅವುಗಳ ಮೇಲೆ ಉಷ್ಣಾಂಶದ ಮಾರುತಗಳು ವರ್ಷದಂತೆ ಬೀಸುತ್ತವೆ. ನೋಡ್ರಿ, ಏನಪ್ಪ ಅಂದರೆ ಸುಮಾರು 0 ಡಿಗ್ರಿಯಿಂದ 30 ಡಿಗ್ರಿ ಅಕ್ಷಾಂಶ ನಡುವೆ ಭೂಮಿಗಳ ಪಶ್ಚಿಮ ತೀರ ಪ್ರದೇಶಗಳಲ್ಲಿ ಮರುಭೂಮಿಗಳಿವೆ. ಸ್ನೇಹಿತರೆ, ಎಲ್ಲಿ ಭೂಮಿಗಳ ಪಶ್ಚಿಮ ತೀರ ಪ್ರದೇಶಗಳಲ್ಲಿ ಮರುಭೂಮಿಗಳಿವೆ. ಮರುಭೂಮಿಗಳು ಆಗೋ ಕಾರಣ ಅಂತ ಕೇಳಿದ್ದಾರೆ ಅವರು. ಯಾಕಂದರೆ ಅವುಗಳ ಮೇಲೆ ಉಷ್ಣಾಂಶದ ಮಾರುತಗಳು, ಯಾವ ಮಾರುತಗಳು? ಉಷ್ಣಾಂಶದ ಮಾರುತಗಳು ವರ್ಷಾದ್ಯಂತ ಬೀಸ್ತಿರ್ತವೆ. ಅದಕ್ಕೋಸ್ಕರ ಅಲ್ಲಿ ಏನಪ್ಪ ಅಂದರೆ ಮರುಭೂಮಿಗಳಿವೆ. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರೋ ಪಟ್ಟಿಗಳಲ್ಲಿ ಯಾವುದು ಸರಿಯಾಗಿದೆ? ನಗದು ಬೆಳೆ, ನೇಡುತುಪ್ಪುಗಳು ಬೆಳೆ, ತೋಟಗಾರಿಕೆ ಬೆಳೆ. ಸ್ನೇಹಿತರಲ್ಲಿ ನಾವು ಫಸ್ಟ್ ನೋಡಬೇಕು, ಹೊಗೆಸೊಪ್ಪು ಬೆಳೆಗಳು ಯಾವುವು? ನಗದು ಬೆಳೆಗಳು ಯಾವುವು? ನೇಡುತುಪ್ಪುಗಳ ಬೆಳೆ, ತೋಟಗಾರಿಕೆ ಬೆಳೆಗೆ. ಇಲ್ಲಿ ನಗದು ಬೆಳೆ ಯಾವುದಪ್ಪ ಅಂದರೆ ಕಬ್ಬು, ಹತ್ತಿ. ನೋಡ್ರಿ, ಇಲ್ಲಿ ಯಾವ ಕರೆಕ್ಟ್ ಆಗುತ್ತೆ ಅಂದರೆ 2, 3 ನಗದು ಬೆಳೆಗಳು ಯಾವುವು? ಕಬ್ಬು ಮತ್ತು ಹತ್ತಿ. ಹೊಗೆಸೊಪ್ಪು, ತೆಂಗು ಅದು ನಗದು ಬೆಳೆ ಅಲ್ಲ. ಓಕೆ, ಕಬ್ಬು ಮತ್ತು ಹತ್ತಿ ನಗದು ಬೆಳೆ. ಇಲ್ಲಿ ನೇಡುತುಪ್ಪುಗಳ ಬೆಳೆ ಯಾವುದು? ಕಾಫಿ ಮತ್ತು ಟೀ. ನೋಡ್ರಿ, ಕಾಫಿ ಮತ್ತು ಟೀ ಇದೇನು ನೇಡುತುಪ್ಪುಗಳ ಬೆಳೆ. ಇಲ್ಲಿ ತೋಟಗಾರಿಕೆ ಬೆಳೆ ಯಾವುದು? ತೆಂಗು ಮತ್ತು ಗೇರು. ಓಕೆ ಸ್ನೇಹಿತರಲ್ಲಿ ನೋಡ್ರಿ, ನಗದು ಬೆಳೆ ಕಬ್ಬು ಮತ್ತು ಹತ್ತಿ, ನೇಡುತುಪ್ಪುಗಳ ಬೆಳೆ ಕಾಫಿ ಮತ್ತು ಟೀ, ತೋಟಗಾರಿಕೆ ಬೆಳೆ ತೆಂಗು ಮತ್ತು ಗೇರು. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2ರ ಜೊತೆ ಹೊಂದಿಸಿ ಮತ್ತು ಪಟ್ಟಿಗಳಿಗೆ ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1 ವಾಯುಭಾರ ಮಾಪಕ, ಪಟ್ಟಿ 2 ಪಟ್ಟಿ 1 ಸ್ನೇಹಿತರಲ್ಲಿ ಪಟ್ಟಿ 1 ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಮೊದಲು ವಾಯುಭಾರ ಮಾಪಕ. ಸ್ನೇಹಿತರೆ, ಈ ವಾಯುಭಾರ ಮಾಪಕ ವಾಯುಮಂಡಲದ ಒತ್ತಡ ಎಳೆಯಲು ಬಳಕೆ ಮಾಡ್ತಾರೆ. ನೋಡ್ರಿ, ಎಲ್ಲಿ ಬಳಸ್ತಾರಪ್ಪ ಅಂದರೆ ವಾಯುಭಾರ ಮಾಪಕ ವಾಯುಮಂಡಲದ ಒತ್ತಡ ಎಳೆಯಲು ವಾಯುಭಾರ ಮಾಪಕ ಬಳಸ್ತಾರೆ. ಕ್ರೋನೋಮೀಟರ್. ಸ್ನೇಹಿತರೆ, ಇಲ್ಲಿ ಕ್ರೋನೋಮೀಟರ್ ನೌಕಾಯಾನದಲ್ಲಿ ರೇಖಾಂಶವನ್ನು ಆಧರಿಸಿ ವೇಳೆ ತಿಳಿಯಲು ಬಳಸುತ್ತಾರೆ. ನೋಡ್ರಿ, ಕ್ರೋನೋಮೀಟರ್ ನೌಕಾಯಾನದಲ್ಲಿ ರೇಖಾಂಶವನ್ನು ಆಧರಿಸಿ ವೇಳೆ ತಿಳಿಯಲು ಬಳಸುತ್ತಾರೆ. ಇಲ್ಲಿ ಸೆಕ್ಸ್ಟೆಂಟು ಇದು ಅಂತರಿಕ್ಷ ನೌಕೆಗಳಲ್ಲಿ ವೇಳೆ ತಿಳಿಯಲು. ನೋಡ್ರಿ, ಅಂತರಿಕ್ಷ ನೌಕೆಗಳಲ್ಲಿ ವೇಳೆ ತಿಳಿಯಲು ಮತ್ತು ರೇಖಾಂಶಗಳನ್ನು ತಿಳಿಯಲು ಇದೇನು ಮಾಡ್ತಾರಪ್ಪ ಅಂದರೆ ಬಳಸ್ತಾರೆ. ಕ್ವಾಡ್ರೆಂಟು. ಈ ಕ್ವಾಡ್ರೆಂಟ್ ಸ್ನೇಹಿತರಲ್ಲಿ 2 ವಸ್ತುಗಳ ನಡುವಿನ ಕೋನ ಎಳೆಯಲು ಕ್ವಾಡ್ರೆಂಟನ್ನು ಬಳಸ್ತಾರೆ. ಮುಂದಿನ ಪ್ರಶ್ನೆ, ಜಲಚಕ್ರ ಎಂಬುದು ಮಾತುಗಳು ಸೂಚಿಸುವುದು. ಅಂದರೆ ಜಲಚಕ್ರ ಅಂದರೆ ಏನು ಸ್ನೇಹಿತರೆ? ನೋಡ್ರಲ್ಲಿ ಆಪ್ಷನ್ B ಕರೆಕ್ಟ್ ಆಗಿರುತ್ತೆ. ಸಾಗರದಿಂದ ಭೂಮಿಗೆ ಹಾಗೂ ಮತ್ತೆ ಸಾಗರಕ್ಕೆ ಸದಾಕಾಲ ಹರಿಯುವ ನೀರು. ನೋಡಿರಿ, ಸಾಗರದಿಂದ ಭೂಮಿಗೆ ಹಾಗೂ ಮತ್ತೆ ಸಾಗರಕ್ಕೆ ಸದಾಕಾಲ ಹರಿಯುವ ನೀರು ಅದು ಜಲಚಕ್ರ. ಓಕೆ, ಜಲಚಕ್ರ ಎಂಬ ಮಾತುಗಳು ಏನು ಹೇಳ್ತದೆ ಅಂದರೆ ಸಾಗರದಿಂದ ಭೂಮಿಗೆ ಹಾಗೂ ಮತ್ತೆ ಸಾಗರಕ್ಕೆ ಸದಾಕಾಲ ಹರಿಯುವ ನೀರು. ಪೀಠೋಪಕರಣಗಳ ತಯಾರಿಕೆಗೆ ಸೂಕ್ತವಾದ ಅತ್ಯುತ್ತಮ ಚುಗುಮರವನ್ನಿಂದ ಪಡೆಯಲಾಗುತ್ತದೆ. ನೋಡ್ರಿ, ಸಿ ಡಾಲ್ಬರ್ಗಿಯ ಸಿಸಿಒ. ನೋಡ್ರಿ, ಪೀಠೋಪಕರಣಗಳ ತಯಾರಿಕೆಗೆ ಸೂಕ್ತವಾದ ಅತ್ಯುತ್ತಮ ಚಿಗುಮರವನ್ನು ಎದರಿಂದ ಪಡೆಯಲಾಗುತ್ತದಪ್ಪ ಅಂದರೆ ಇದು ಯಾವುದಪ್ಪ ಅಂದರೆ ಡಾಲ್ಬಿಗಿರಿಯ ಸಿಸಿಒ. ಓಕೆ ಸ್ನೇಹಿತರೆ, ನಮ್ಮ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.